ಏನ್ ಮಾಡತ್ತಿಲ್ಲ ಮಲವ? ಅಯ್ಯ ಬಾರ ಬಾರ ಕಮಲವ್ವ ಬಾರ. ಊರಿಗೆ ಹೋಗಿದ್ದೆಲ್ಲ ಯಾವಾಗ ಬಂದಿ? ನಿಮ್ಮ ತಮ್ಮ ಸತ್ತದಕ್ಕ ನೀನು ತೆಲಿಗೆರ್ದು ಬಳಿ ಇಡ್ಸಾಕ ಕರ್ಕೊಂಡು ಹೋಗ್ಯಾರ ಅಂತೆಲ್ಲ ಬಂದೆ. ಎಷ್ಟು ಲಗು ಬಂದಿಯಲ್ಲೇ? ಇರ್ಬೇಕಿಲ್ಲ ಒಂದು 4 ದಿನ. ಪಾಪ ಅವಕ್ಕೂ ಜೋಡ ಹಾಕಿದ್ದಿ, ಜೀವ ಹಳ ಅಂತತಿ. ಒಟ್ಟು ಅವು ಕೊಟ್ಟು ಬುದ್ಧಿ ಹೇಳ್ಕೊಂತ ಮನ್ಯಾಗ ಜೋಡಾಗಿರ್ಬೇಕಿಲ್ಲ. ಎಲ್ಲಿ ಇರ್ತಿದ್ರಲಿ ಅಣ್ಣ ತಮ್ಮ ನಮ್ಮಾರಾದ್ರ ಅಂತಂಬ್ರಿ ಹೆಂಡ್ರ ನಮ್ಮಾರ ಅಕ್ಕಾರಂದೆ. ನಮ್ಮ ಕಳ್ಳ ನಮಗೆ ಆದಿತ್ತು. ಅವರು ಗಂಡು ಮಕ್ಕಳಿಗೆ ಹೇಳಿ ಅವಸರ ಮಾಡಿ ಸೀರೆ ತರಿಸಿದ್ರು. ಓಡ್ಯಾಡಿ ಬಳಿಗಾರನ್ನ ಕರ್ಕೊಂಡ್ಬಂದು ಕುಂದರ್ಸಿದ್ರು. ಮತ್ತು ಬಳಿ ತೆಲಿಗೆರ್ದು ಬಳಿ ಇಡಿಸಿ ಸೀರೆ ತಂದಿಂದ ಈಗ ಎಲ್ಲಿ ಇರ್ತಿಲಿ? ಅವರು ಅಷ್ಟು ಅವಸರ ಮಾಡಕತ್ತಾರ ಅಂದ ಬಳಕ ಮತ್ತು ಬನ್ನಿವ ಇಲ್ಲಿ ನನ್ನ ಸ್ವಸ್ತ್ಯಾರು ಹುಡುಗರು ಕರ್ಕೊಂಡು ಹಾರೆ ಮಾಡಕ್ಕೆ ಅವಕ್ಕೆ ನಿಗೋದಿಲ್ಲ. ನನ್ನ ಮೊಮ್ಮಕ್ಕಳು ಕರ್ಕೊಂಡು ನನ್ನ ಮನೆ ಮುಂದೆ ಇದ್ನಿ ಅಂದ್ರೆ ನನ್ನ ಮಕ್ಕಳು ಗಂಡು ಮಕ್ಕಳು ದುಡಿಯಾಕ ಹೊಕ್ಕವು. ಎಲ್ಲಿದ್ರೆ ಏನಾಯ್ತು ಬಿಳೆ? ಅಲ್ಲ ಹಂಪಿಯಾಗಿರ್ದ ತನ್ನ ಕೊಂಪಿಯಾಗಿರ್ಬೇಕಂತ ನನಗೆ ಆದಿತವ. ತವ್ರ ಮನೆ ಎಷ್ಟು ದಿನದ್ದು? ತಂದೆ ತಾಯಿ ಇರೋ ಮಟ್ಟ ತವ್ರ ಮನೆ. ತಂದೆ ತಾಯಿ ಸತ್ತು ಹೋಗ್ಯಾರಂದ್ರು ಇದೊಂದು ತಮ್ಮ ಹೆಣಗಳಿಂದಿತ್ತು, ಜೀವ ಭಾಳ ಇತ್ತು, ಕಳ್ಳಿಂದಿತ್ತು, ನಡ್ಕೋತಿತ್ತು. ಮತ್ತು ಅವ ಹೋದ ಅಂದ್ಮೇಳಕ ಇನ್ನೆಲ್ಲಿದ್ವ? ಅವರು ಬಾಡ್ಯಾಗಳು ದೊಡ್ಡರಾಗ್ಯಾರ. ತಾಯಿಗಳು ಮಾತು ಕೇಳ್ತಾರ. ಅವಸರ ಮಾಡಿ ಸೀರೆ ತಂದು ಓಡಾಡಿದ್ರು ನಮ್ಗೆ ಬಳಿ ಇಡ್ಸಾಕ ತೆಲಿಗೆರಸಾಕ ಕಳ್ಸಾಕ. ಮತ್ತು ಅವರು ಅಷ್ಟು ಅವಸರ ಮಾಡ್ತಾರಂದ್ರೆ ನಾನು ಇರ್ತೇನೆ ಅಲ್ಲೇ. ಹೋಲ್ ಬಿಡು, ಅದು ಮಾತು ಕರೆನ. ಇಲ್ಲಿ ಹುಡುಗರು ಸಣ್ಣ ಅದಾವು. ಮತ್ತು ಕರ್ಕೊಂಡು ಕುಂದ್ರು ಸ್ವಸ್ತ್ಯಾರು ಹಾರೆ ಮಾಡ್ತಾರೆ. ಗಂಡು ಮಕ್ಕಳು ದುಡ್ಕೊಂಬರ್ತಾರೆ. ಇಲ್ಲಾರ ನಿನಗೇನು ಕಡಿಮೆ ಆಗೈತಿ? ಏನು ಮಾಡೋದು? ನಮ್ಮವನು ಜೀಮಿತ್ತು ಇದ್ದಾಗ ನನ್ನ ಮಕ್ಕಳಿಗೆ ಎಲ್ಲ ಕೊಡಿಸ್ತಿತ್ತು. ಮಾಡಿದ್ದು ಹಬ್ಬ ಹುಣ್ಣಿಮೆ ಮಾಡಿದ್ರೆಲ್ಲ ಕಟ್ಕೊಂಬಂದು ಕೊಡ್ತಿತ್ತು. ಏನು ಮಾಡೋದು? ತಾಯಿ ಇದ್ದಾಗಿಂದ ನೆನೆಸ್ಕೋ ಅಂತ ಹೋಗೋದು. ಕುಂದರು ಏನು ಮಾಡತ್ತಾರ ನೀನು ಸ್ವಸ್ತ್ಯಾರ? ಆಕೆಂತೂ ಸಣ್ಣಾಕಿ ಊರಿಗೆ ಹೋಗ್ಯಾಳಲ್ಲ, ನಿನಗೆ ಗೊತ್ತೈತಿ. ಇನ್ನು ಮಾಸಿ ಮಠ ಬರೋದಿಲ್ಲ. ಆಕೆ ಮಾಸಿಯಾಗಿಂದ ಬರ್ತಾಳೆ. ಆಕೆ ದೊಡ್ಡ ಆಕೆ ಅದಾಳ ರೂಪವ್ವ. ಹಾರೆ ಮಾಡತ್ತಾಳ. ಒಂದೇ ಆಗೈತೆ ಅದು ಹಾರೆ. ಒಟ್ಟು ಏನಾರ ಅಕ್ಕಿ ಪಕ್ಕಿ ಹಸು ಮಾಡೋದು, ಕಾಳು ಕಡಿ ಗೋಧಿ ಹಸು ಮಾಡೋದು ಇಂಥ ತಿಥಿ ಮತಿ ಬಂದಾಗ ಮಾಡ್ತೇನೆ, ಕೈಗೂಡ್ತೇನೆ. ಈಗ ಉಳ್ದಿದ್ದೆಲ್ಲ ನೀಗಂಗಿಲ್ವ? ನಮಗೂ ಈಗ ಮನಕಾಲು ನೋವು ಅದಾವು. ಹೌದು ಬಿಡು, ಏನು ಮಾಡೋದು? ನೀಗದಟ ಮಾಡೋದು. ಸಂಜಿನ್ಯಾಗ ಏನ ಹೇಳ್ಬೇಕಂತಲ್ವಾ? ಮತ್ತು ನನಗೂ ಅವಸರ ನಿಂದಿರಲಿಲ್ಲ. ಏನು ಹೌದು ನೋಡಿಯಪ್ಪ, ಚಲೋ ನೆನಪು ಮಾಡಿದಿ. ನಾನು ಇನ್ನು ನೆನಪು ಹಾರ್ತಿದ್ನಿ. ಆಕೆ ಅಂಗನವಾಡಿ ಟೀಚರ್ ಅದಾಳಲ್ಲ, ನೀನು ಹೆಂಡ್ತಿವು ಫೋಟೋ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ತಾಯಿ ಕಾರ್ಡು ಜೆರಾಕ್ಸು ಕೊಡ್ರಿ ಅಂತ ಹೇಳ್ಯಾಳ ನೋಡಿಯಪ್ಪ. ಮತ್ತು ಆಕೆ ಊರಿಗೆ ಹೋಗ್ಯಾಳೆವ ಅಂತಂದೆ ನಾನು. ಊರಿಗೆ ಹೋಗ್ಯಾಳೆವ ಈ ಅಮಾಸೆಯಿಂದ ಮುಂದಿನ ಅಮಾಸೆ ಬರ್ತಾಳೋ ಏನು? ಮತ್ತು ಹೊಳ್ಳಿ ಮನ್ನತ್ತನೇ ಅಮಾಸೆ ಬಂದ್ರೆ ಮನ್ನತ್ತನೇ ಅಮಾಸೆ ಮಾಡ್ಕೊಂಡು ಇನ್ನು 2 ತಿಂಗಳು ಆಕೆ ಬರೋದು. ಅಂಟಿಯಾರ ಅನ್ನಾರಿಗೆ ಹೇಳ್ರಿ, ಅವರು ತರ್ಸಿಸ್ಕೋತಾರ. ಇಲ್ಲ ಹೋಗ್ಯಾರ ಇಸ್ಕೊಂಬರ್ತಾರ. ತಾಯಿ ಕಾಡಿ ಇಲ್ಲೇ ಐತೆ ಏನು ಉದಾಳ ನೋಡ್ರಿ ಕೇಳ್ರಿ ಅಂದ್ರಪ್ಪ. ಇದ್ರ ಒಂದು ಓಟು ಜೆರಾಕ್ಸ್ ಮಾಡಿಸಿ ನನ್ನ ಕೈಯಾಗ ಕೊಡಿಯಪ್ಪ ತಂದು ನಾನು ಹಿಕ್ಕಟ ಅಂಗನವಾಡಿ ಕದ ತಗದಿಂದ 11 ಗಂಟೆ 12 ಗಂಟೆ ಸುಮಾರು ಹೋಗಿ ಆಕೆ ಕೈಯಾಗ ಕೊಟ್ಟು ಬರ್ತೇನೆ, ಅಂಗನವಾಡಿ ಟೀಚರ್ ಕೈಯಾಗ. ಹೌದನ? ಈಗ ಬೇಕಂತನ ಅವ್ರಿಗೆ? ಈಗ ಎಲ್ಲ ತೊಗೊಂಡು ಹೊಕ್ಕೇನು ತಗೋರ್ವ? ಜೆರಾಕ್ಸ್ ಮಾಡಿಸಿ ಇಟ್ಕೊಂಡು ತಂದು ಕೊಡ್ತೇನೆ. 1 ದಿನ 2 ದಿನ ಬಿಟ್ಟು ಕೊಟ್ರೆ ನಡಿತೈತೆ ಅಂತಾನೆ. ಇವತ್ತ ಬೇಕಂತ ಏನು? ಈಗ ಬೇಕಾ ಅಂದಿಲ್ಲ ಆಕಿ ಪಾಪ. ಮತ್ತು ನೀನು ನೆನಪು ಮಾಡಿ ಜೆರಾಕ್ಸ್ ಮಾಡಿಸ್ಕೊಂಬಂದು ಮನ್ಯಾಗ ಇಡಿಯಪ್ಪ, ನಾವು ಓದ್ ಕೊಟ್ಟು ಬರ್ತೇನೆ. ತಗೋ ಹೇಳಿದಲ್ಲ, ನಾನು ಜೆರಾಕ್ಸ್ ಮಾಡಿಸ್ಕೊಂಬಂದಿರ್ತೀನಿ. ನೀನು ಹೋಗಿ ಮಧ್ಯಾಹ್ನದಾಗ ಖಾಲಿ ಇದ್ದಾಗ ಹೋಗಿ ಕೊಟ್ಟು ಬರುವಂಥವ್ರ ಕೈಯಾಗ. ಮಲ್ಲವ ಈಗ ಹಡಿಯಾರ್ದು ಭಾಳ ಚಲೋ ಇವ ಎಲ್ಲ ಗೋರ್ಮೆಂಟಿಂದಾಗೆ ಮಕ್ಕಳು ಹಡ್ದಂಗೆ ನೋಡು. ಗೋರ್ಮೆಂಟ್ಗೆ ಹಡ್ದಂಗೆ ಅಲ್ಲ, ಹೊಟ್ಟಿಲ್ ನಿಂತ್ರ ಅವ್ರಿಗೆ ರೊಕ್ಕ ಡಿಲೆವರಿ ಆಗ್ಬಿಡ್ದನ 1-2-3 ಸಲ ರೊಕ್ಕ ಬರ್ತೈತೆ. ನಮ್ಮರು ಸ್ವಸ್ತ್ಯಾರು ಒಂದೊಂದು ಹಡದ್ರೆ ಗಂಡಾಪಟ್ಟೆ ರೊಕ್ಕ ಬಂದಾವ. ಆಕೆ ಸಣ್ಣಾಕಿ ಶಿವಪ್ಪನ ಹೆಂಡತಿ ಗುಮ್ಟಿ ಪ್ಲೇಟ್ ತೊಗೊಂಬಂದು ನೋಡು ಹುಡುಗನ ಹಡ್ದಾಗ ಅವನ್ನ ತೆಗೆದಿಟ್ಕೊಂಡು ಇವ್ರು ಹಡ್ದಾಗೇನು ರೊಕ್ಕ ಅಂಗನವಾಡಿವು ಹೊಳ್ಳಿ ಗೃಹಲಕ್ಷ್ಮಿ ರೊಕ್ಕ ಎಲ್ಲನೂ ತೆಗೆದಿಟ್ಕೊಂಡು ಮಾಡಿಸ್ಕೊಂಡು ಬಂದಿದ್ದಾರೆ ಅವ್ರ ಮಕ್ಕ. ನಾವು ಹಡಿಯಾಗಿ ಏನಿತ್ತಲೇಪ್ಪ, ಏನು ಇದ್ದಿರ್ಕಿಲ್ಲ. ನಾವು ಹೊಲ್ದಾಗಿಂದು ಕಿರಕ್ ಸಾಲಿ ಪುಂಡಿ ಪಲ್ಯ ಜೋಳದ ರೊಟ್ಟಿ ತಿಂದು ಹಗಲೆಲ್ಲ ಹೊಲದಾಗ ಹಾರೆ ಮಾಡಿ ಬಂದು ನಡ ನೂಸ್ಕೊಂತ ಬಂದು ಹಡಿಬೇಕವ, ಮನ್ಯಾಗ ಹಡಿಬೇಕು. ಏನು ಒಬ್ರಿಗೆ ಗೊತ್ತಾದ್ರೆ ಒಬ್ರಿಗೆ ಗೊತ್ತಾಗಿರ್ಕಿಲ್ಲ. ಹಂಗೆ ನಮ್ಮ ಬನೆತನ ಹಾಕಿದ್ವು. ಈಗೆಲ್ಲೇ ಹೊಟ್ಯಾಗ ಮೂಡುತ್ತಿಗೆ ಏನೋ ದವಾಖಾನೆ ಚಲೋ ಅವ್ರಿಗೆ. ಹಂಗೆ ರೆಸ್ಟ್ ಮಾಡಿರಿ ಈ ರೆಸ್ಟ್ ಮಾಡಿರಿ ಹಂಗೆ ಸ್ಕ್ಯಾನಿಂಗ್ ಆ ತಪಾಸು ಈ ತಪಾಸು ಅಷ್ಟು ತಪಾಸು ಮತ್ತು ಹೊಳ್ಳಿ ಅವ್ರ ಮೈಯಾಗ ರಗತ್ತು ಸತೆ ಇರೋಂಗಿಲ್ಲ. ರಗತ್ತಿಲ್ಲ ಅಂತಂದು ಅವ್ರನ್ನ ಮತ್ತು 2 ದಿನಕ್ಕೊಮ್ಮೆ ಸರ್ಕಾರ ದವಾಖಾನಿಗೆ ಹೋಗಿ ಸಲೈನ್ ಹತ್ತಿಸ್ಕೊಂಬರ್ಬೇಕು. ಇಷ್ಟು ಹಾರೆ ಅದ ನೋಡಿ. ಅವು ಗಟ್ಟಿಲ್ಲ, ಏನು ಮಾಡ್ಬೇಕು? ಮತ್ತು ಆಗಿಂದ ಬೇರೆ ಈಗಿಂದ ಬೇರೆ. ಈಗ ಆಗಿನ ಕೂಳಿಗೆ ಈಗಿನ ಕೂಳಿಗೆ ಭಾಳ ವ್ಯತ್ಯಾಸ ಇತ್ತು. ನಾವು ಉಂಡಂಗೆ ಅವ್ರು ಅವೆಲ್ಲ ಉಣ್ಬೇಕು, ಕುಳ ತಿನ್ನೋದಿಲ್ಲ ಅವು. ಈಕಿ ದೊಡ್ಡಾಕಿ ಹೊಟ್ಟಿಲೆದು ಅದಾಳನ ಇಲ್ಲ, ಈಕಿದೇನು ಸುದ್ದಿ ಇಲ್ಲ. ಒಂದಿಟ್ಟಿಬ್ರು ಹಿಂದೆ ಮುಂದೆ ಹಡದ್ರೆ ಬೇಸಕತ್ವ. ಮತ್ತು ಇಬ್ಬರು ಆಕ್ಲೆ ಹಡ್ಯಾಕ ಹೋದ್ರಂದ್ರೆ ನನಗೂ ನಿಗ್ರಹಕತ್ವ. ಈಗೆಲ್ಲ ಬಿಟ್ಟೇನಿ. ಅಡುಗೆ ಮನೆಗೆ ಹೋಗೋಂಗಿಲ್ಲ. ಇಲ್ಲೇ ಕುಂತಲ್ಲೇ ನನಗೆ ಚಹಾ ಕೊಡ್ತಾರ, ನಾಷ್ಟ ಊಟ, ಜಳಕಕ್ಕೆ ನೀರು ಕಾಸಿ ನೀರು ಕಾದವ್ರಿ ಅತ್ಯಾರ ಜಳಕ ಮಾಡ್ಬರ್ರಿ ಅಂತಾವು. ಹಿಂಗಾಗಿ ನಾ ಎಲ್ಲ ಬಿಟ್ಟೇನಿ. ಅವರು ಹಡ್ಯಾಕೆ ಹೋಗಾರಂದ್ರೆ ನನಗೆ ಚಿಂತೆ ಬಂದೈತಿ ವಾಯವ್ವ. ಆಕೆ ಹಡ್ಕೊಂಬಂದಿಂದ ಈಕಿ ಹಡ್ಯಾಕೆ ಹೋಗುವಂಗಾಗಲ್ವ ದೇವಿ ತಾಯಿ. ನನಗೆ ಇಬ್ಬರು ಬಡ ಮೇಲೆ 1-2 ಹಡದ್ ಬಿಡ್ಲಿವ. ಈಕಿಗೆ ನಿಂದಿರ್ಲಿ ಅಂತ ನಾನು ಹುಡುಗಿ ದವಾಖಾನಿಗಾರ ಹೋಗವಲ್ದು. ಆ ಹುಡುಗ ಮನ್ಸಿನ ಮ್ಯಾಲ ತೊಗೊಂಡು ಸೂಟಿ ಮಾಡಿ ದವಾಖಾನಿ ಕರ್ಕೊಂಡು ಹೋಗಲ್ದು ಬಿಡ. ಅದ್ರ ಬಾಯಾಗ ರೊಟ್ಟಿ ತುರುಕ್ಲಿ ಅದು ಹುಡುಗ ಏನತ್ತಾಗ.
ಯಾಕ ಕಮಲವ್ವ ಊರಿಗೆ ಹೋಗಿದ್ದೆ ಅಂತಲ್ಲ ಆರಾಮದಾರ ಎಲ್ಲಾರು? ಏನ ಆರಾಮದಾರ ಅಪ್ಪ, ಏನ್ ಮಾಡೋದು, ಅದು ನಮ್ಮ ತಮ್ಮ ಒಂದು ತೀರ್ಕೊಂತಿಪ್ಪ, ಜೀವ ಹಳಾಳ ಅಂತ. ಹುಡುಗ ಶಾನೆ ಭಾಳ ಇತ್ತಪ್ಪ, ನನ್ನ ಮ್ಯಾಗ ಜೀವ ಭಾಳ ಇತ್ತು. ನನ್ನ ಮಕ್ಕಳು ಸಣ್ಣ ಇದ್ದಾಗ ಜರಗಡು ನೋಡಿದ್ರು, ಜಗ್ ಕೊಟ್ಟಿದ್ರು, ಜಾಕ್ ಮಾಡಿದ್ರು. ಈಗ ಅವ ಸತ್ತಾನಂದ್ರೆ ನನಗೆ ಅಷ್ಟು ಶಾನೆ ಇದ್ದು ಅವ. ಮತ್ತು ಇಲ್ಲಿ ಹೋದಾಗ ಬಂದಾಗ ಮಾತಾಡ್ತಿದ್ವಲ್ಲ, ಅಷ್ಟು ಚಂದ ಮಾತಾಡವ, ಎಲ್ಲ ಬಾಳೆದ ರೀತಿ ಹೇಳವ. ಇದನ್ನು ಮಾಡೀನ್ರಿ, ಅದನ್ನು ಮಾಡೀನ್ರಿ, ಅದನ್ನು ತೊಗೊಂಡೆ, ಇದನ್ನು ತೊಗೊಂಡೆ, ಎಲ್ಲ ಎಂತ ಚಂದ ಹೇಳ್ತಿತ್ತು ಹುಡುಗ. ಏನಾಗಿತ್ತೇವ ಅವಾಗ? ಏನು ದುಡಿಯಾಕೆ ಬಡ್ಕೋತಿದ್ನು ಬಿಡಿಯಪ್ಪ, ಬರೇ ದುಡಿಯಾಕೆ ಬಡ್ಕೊಂಡು ತನ್ನ ಜನ್ಮದ ಕಬ್ರಿಲ್ಲ, ಹಂಗೆ ಆರಾಮಿಲ್ಲರ ದವಾಖಾನೆ ತೋರಿಸ್ಕೊತಿರ್ತಿಲ್ಲ. ಹಾಟ್ ಆಗಿ ಸತ್ತು ಹೋಗ್ತಾವ.